ಪರಿಚಯ. ಮಾರ್ಚ್ ತಿಂಗಳು ಹೊಸ ಅವಕಾಶಗಳು ಮತ್ತು ಸವಾಲುಗಳನ್ನು ಒದಗಿಸುತ್ತದೆ. ಗ್ರಹಗತಿಗಳ ಪ್ರಭಾವದಿಂದ ಈ ತಿಂಗಳು ಕೆಲವರಿಗಾಗಿ ಸಮೃದ್ಧಿಯ ತಿಂಗಳಾಗಿದ್ದರೆ, ಇತರರಿಗಾಗಿ ಹೊಸ ಉದ್ದಿಮೆ, ಆರ್ಥಿಕ ವ್ಯವಸ್ಥೆ ಹಾಗೂ ವೈಯಕ್ತಿಕ ಜೀವನದಲ್ಲಿ ಮಹತ್ವದ ಬದಲಾವಣೆಗಳನ್ನು ತರಬಹುದು. ಯಾವ ರಾಶಿಗೆ ಏನು ಫಲ ಪ್ರಾಪ್ತಿಯಾಗಲಿದೆ ಎಂಬುದನ್ನು ತಿಳಿದುಕೊಳ್ಳೋಣ. ಮೇಷ, ಮಾರ್ಚ್ 21 ಏಪ್ರಿಲ್ 19. ಈ ತಿಂಗಳು ನಿಮ್ಮ ಆತ್ಮವಿಶ್ವಾಸ ಹೆಚ್ಚಳವಾಗಲಿದೆ. ಹೊಸ ಅವಕಾಶಗಳು ಲಭಿಸುವ ಸಾಧ್ಯತೆ ಇದೆ. ಉದ್ಯೋಗ ಕ್ಷೇತ್ರದಲ್ಲಿ ನಿಮ್ಮ ಪರಿಶ್ರಮ ಫಲ ನೀಡಲಿದೆ. ವ್ಯಾಪಾರಿಗಳಿಗೆ ಉತ್ತಮ ಲಾಭ ಕಂಡುಬರುತ್ತದೆ. ಆರ್ಥಿಕವಾಗಿ ಸುಧಾರಣೆ ಕಂಡುಬರುತ್ತದೆ. ಕುಟುಂಬದಲ್ಲಿ ಒಮ್ಮತ ಹೆಚ್ಚಾಗುತ್ತದೆ. ಶೃಂಗಾರ ಜೀವನ ಸುಂದರವಾಗಿರಲಿದೆ. ಆರೋಗ್ಯದಲ್ಲಿ ಸಣ್ಣ ತೊಂದರೆಗಳು ಆಗಬಹುದು. ಯಾತ್ರೆಗಳ ಯೋಜನೆಗಳಿರಬಹುದು. ಮಿತ್ರರಿಂದ ಸಹಾಯ ಸಿಗಬಹುದು. ವಿದ್ಯಾರ್ಥಿಗಳಿಗೆ ಹಿತಕರ ಸಮಯ. ಧ್ಯಾನ, ಯೋಗ ನಿಮ್ಮ ಒತ್ತಡವನ್ನು ಕಡಿಮೆ ಮಾಡಬಹುದು. ನಿಮ್ಮ ಶತ್ರುಗಳು ಹಿನ್ನಡೆ ಅನುಭವಿಸುತ್ತಾರೆ. ಈ ತಿಂಗಳು ನಿಮಗೆ ಶ್ರೇಯಸ್ಕರವಾಗಿದೆ. ಶುಭ ದಿನಗಳು 5, 12, 18, 24. ಶುಭವರ್ಣ ಕೆಂಪು. ಶುಭ ಸಂಖ್ಯೆ 9. ವೃಷಭ, ಏಪ್ರಿಲ್ 20, ಮೇ 20. ಮಾರ್ಚ್ ತಿಂಗಳು ಸೃಜನಶೀಲತೆ ಮತ್ತು ಪ್ರಗತಿಯ ಕಾಲವಾಗಿದೆ. ಉದ್ಯೋಗದಲ್ಲಿ ಪ್ರಗತಿ ಕಂಡುಬರುತ್ತದೆ. ಹೊಸ ಪ್ರಾಜೆಕ್ಟ್ಗಳು ಯಶಸ್ವಿಯಾಗಬಹುದು. ಆರ್ಥಿಕವಾಗಿ ಸ್ವಲ್ಪ ಜಾಗರೂಕತೆ ಅಗತ್ಯ. ಆಕಸ್ಮಿಕ ಖರ್ಚುಗಳು ಉಂಟಾಗಬಹುದು. ಕುಟುಂಬ ಸಂಬಂಧ ಸುಧಾರಿಸುತ್ತದೆ. ಸಂಸಾರದಲ್ಲಿ ಪ್ರೀತಿ ಮತ್ತು ಪರಸ್ಪರ ಬಾಂಧವ್ಯ ಹೆಚ್ಚಾಗುತ್ತದೆ. ಆರೋಗ್ಯದಲ್ಲಿ ಸ್ಥಿರತೆ ಇರಬಹುದು. ಕೆಲವು ತೊಂದರೆಗಳಿಂದ ಮುಕ್ತರಾಗಬಹುದು. ವಿದ್ಯಾರ್ಥಿಗಳು ಗಮನ ಕೆದರಬಾರದು. ಹೊಸ ಕೆಲಸವನ್ನು ಆರಂಭಿಸಲು ಇದು ಸೂಕ್ತ ಸಮಯ. ನಿಮ್ಮ ಶತ್ರುಗಳು ನಿಮ್ಮ ಬಗ್ಗೆ ಪಿತೂರಿ ನಡೆಸಬಹುದು. ಎಚ್ಚರ. ಶುಭ ದಿನಗಳು 6, 14, 21, 27. ಶುಭವರ್ಣ ಹಸಿರು. ಶುಭ ಸಂಖ್ಯೆ 6. ಮಿಥುನ, ಮೇ 21, ಜೂನ್ 20. ಈ ತಿಂಗಳು ನಿಮ್ಮ ಬುದ್ಧಿಮತ್ತೆಯ ಶಕ್ತಿಯ ಪರೀಕ್ಷೆ. ಉದ್ಯೋಗದಲ್ಲಿ ನಿಮ್ಮ ಪ್ರತಿಭೆ ಗುರುತಿಸಲ್ಪಡಲಿದೆ. ಪ್ರಚಾರ ಮತ್ತು ಮಾರ್ಕೆಟಿಂಗ್ ಕ್ಷೇತ್ರದಲ್ಲಿ ಹಿತಕರ ಫಲಿತಾಂಶ. ಹೊಸ ಉದ್ಯೋಗ ಅವಕಾಶಗಳು ಒದಗಬಹುದು. ಹಣಕಾಸು ವಿಚಾರದಲ್ಲಿ ಎಚ್ಚರ. ಒಬ್ಬರ ಮೇಲೆ ಹೆಚ್ಚಿನ ವಿಶ್ವಾಸವಿಟ್ಟರೆ ಮೋಸ ಅನುಭವಿಸುವ ಸಾಧ್ಯತೆ. ಕುಟುಂಬದಲ್ಲಿ ಸಣ್ಣ ಪುಟ್ಟ ಸಮಸ್ಯೆಗಳು ಎದುರಾಗಬಹುದು. ಪ್ರೀತಿಯ ಸಂಬಂಧದಲ್ಲಿ ಮಧುರ ಕ್ಷಣಗಳು. ಆರೋಗ್ಯದಲ್ಲಿ ಹೆಚ್ಚಿನ ಗಮನವಿರಲಿ. ಎದೆ ನೋವು, ರಕ್ತದೊತ್ತಡ ತೊಂದರೆ ಆಗಬಹುದು. ವಿದ್ಯಾರ್ಥಿಗಳಿಗೆ ಸಾಧನೆಗೆ ಉತ್ತಮ ಸಮಯ. ಪಠ್ಯದಲ್ಲಿಯೇ ಏರಿಕೆಯಾಗುವುದು. ಧೈರ್ಯದಿಂದ ತೀರ್ಮಾನ ತೆಗೆದುಕೊಳ್ಳಿ. ಶುಭ ದಿನಗಳು 4, 10, 19, 25. ಶುಭವರ್ಣ ಹಳದಿ. ಶುಭ ಸಂಖ್ಯೆ 5. ಕರಕ, ಜೂನ್ 21, ಜುಲೈ 22. ಮಾರ್ಚ್ ತಿಂಗಳು ಸಂಯಮ ಮತ್ತು ಪರಿಶ್ರಮಕ್ಕೆ ಮಹತ್ವ ನೀಡುವ ಕಾಲ. ಉದ್ಯೋಗದಲ್ಲಿ ಶ್ರದ್ಧೆಯಿಂದ ಮಾಡಿದ ಕೆಲಸ ಫಲ ನೀಡಬಹುದು. ವ್ಯಾಪಾರಸ್ಥರಿಗೆ ಉತ್ತಮ ಲಾಭದ ನಿರೀಕ್ಷೆ. ಹೊಸ ನೌಕರಿಯ ಹುಡುಕಾಟ ಯಶಸ್ವಿಯಾಗಬಹುದು. ಹಣಕಾಸಿನಲ್ಲಿ ಸಮತೋಲನ ಅಗತ್ಯ. ಹಳೆಯ ಸಾಲಗಳನ್ನು ಪರಿಹರಿಸುವ ಸಾಧ್ಯತೆ. ಕುಟುಂಬದಲ್ಲಿ ಹರ್ಷೋಲ್ಲಾಸ. ಸಂಸಾರ ಜೀವನದಲ್ಲಿ ಕೆಲ ನಂತರಜ್ಜಿಗಳು. ಆರೋಗ್ಯದಲ್ಲಿ ಅಸಮಾಧಾನ ತರುವ ಸಂಗತಿಗಳು. ನಿಮ್ಮ ಆಹಾರ ಪದ್ಧತಿಯಲ್ಲಿ ಬದಲಾವಣೆ ಮಾಡುವುದು ಒಳಿತು. ವಿದ್ಯಾರ್ಥಿಗಳಿಗೆ ವಿದ್ಯಾಭ್ಯಾಸದಲ್ಲಿ ಒತ್ತಡ. ಧೈರ್ಯ ಮತ್ತು ಸಹನೆ ಮುಖ್ಯ. ಶುಭ ದಿನಗಳು 2, 8, 15, 22. ಶುಭವರ್ಣ ವಾಯ್. ಶುಭ ಸಂಖ್ಯೆ 2. ಇದೇ ರೀತಿಯಲ್ಲಿ ಉಳಿದ 8 ರಾಶಿಗಳ ಭವಿಷ್ಯ ಬರೆಯಲಾಗುವುದು. ಸಾರಾಂಶ. ಮಾರ್ಚ್ ತಿಂಗಳು ಒಟ್ಟಾರೆ ಬದಲಾವಣೆ ಮತ್ತು ಪ್ರಗತಿಯ ಕಾಲ. ಕೆಲವರಿಗೆ ಶುಭ ಫಲ, ಕೆಲವರಿಗೆ ಸವಾಲುಗಳು. ಪ್ರೀತಿ, ಉದ್ಯೋಗ, ಹಣಕಾಸು, ಆರೋಗ್ಯದ ವಿಚಾರದಲ್ಲಿ ಸಮತೋಲನ ಸಾಧಿಸುವುದು ಮುಖ್ಯ. ಎಚ್ಚರಿಕೆ, ಶ್ರದ್ಧೆ ಹಾಗೂ ಧೈರ್ಯ ಈ ತಿಂಗಳ ಸುಗಮತೆಗಾಗಿ ಅನಿವಾರ್ಯ. ಜ್ಯೋತಿಷ್ಯ ದೃಷ್ಟಿಯಿಂದ ಗ್ರಹಗತಿಗಳು ಹೇಗೆ ನಿಮ್ಮ ಜೀವನದ ಮೇಲೆ ಪರಿಣಾಮ ಬೀರುತ್ತವೆ ಎಂಬುದನ್ನು ಗಮನಿಸಿ ಮುಂದಿನ ಹೆಜ್ಜೆ ಹಾಕಿ. ಶುಭವಾಗಲಿ. 2/2 ಯುಸೆಟ್ ಕಂಟಿನ್ಯೂ. ಚಾಟ್ GPT ಸೆಟ್. ಮಾರ್ಚ್ 2025 ತಿಂಗಳ ಭವಿಷ್ಯ. ಎಲ್ಲಾ ರಾಶಿಗಳ ವಿವರ. ಸಿಂಹ, ಜುಲೈ 23, ಆಗಸ್ಟ್ 22. ಈ ತಿಂಗಳು ನಿಮ್ಮ ಜೀವನದಲ್ಲಿ ಮಹತ್ವದ ಬೆಳವಣಿಗೆಗಳಾಗಬಹುದು. ಉದ್ಯೋಗದಲ್ಲಿ ನಿಮ್ಮ ಮೇಧಾವಿತನ ಮತ್ತು ನಾಯಕತ್ವದ ಗುಣ ಗುರುತಿಸಿಕೊಳ್ಳುತ್ತದೆ. ಹೊಸ ಜವಾಬ್ದಾರಿಗಳನ್ನು ನಿಭಾಯಿಸುವ ಅವಕಾಶ ಬರಬಹುದು. ವ್ಯವಹಾರಿಗಳಿಗೆ ಲಾಭದಾಯಕ ತಿಂಗಳು, ಆದರೆ ಹೊಸ ಹೂಡಿಕೆ ಮಾಡುವ ಮೊದಲು ಸರಿಯಾದ ಪರಿಶೀಲನೆ ಅಗತ್ಯ. ಹಣಕಾಸು ಸ್ಥಿತಿಯಲ್ಲಿ ಪ್ರಗತಿ ಕಾಣಬಹುದು, ಆದರೆ ಅನಾವಶ್ಯಕ ಖರ್ಚುಗಳನ್ನು ತಡೆಯಿರಿ. ಕುಟುಂಬದಲ್ಲಿ ಸಂತಸದ ಸಂದರ್ಭಗಳು, ಹೊಸ ಸಂಬಂಧಗಳು ಬಲಗೊಳ್ಳುವ ಸಾಧ್ಯತೆ. ವೈಯಕ್ತಿಕ ಜೀವನದಲ್ಲಿ ಪ್ರೀತಿಯ ಸಂಬಂಧಗಳು ಹಿರಿದು ಹೊಸ ಹಂತ ತಲುಪಬಹುದು. ಆರೋಗ್ಯದಲ್ಲಿ ಬದಲಾವಣೆಗಳಾಗಬಹುದು. ಆರೋಗ್ಯಕರ ಆಹಾರ ಮತ್ತು ಸಮರ್ಪಕ ವಿಶ್ರಾಂತಿ ತೆಗೆದುಕೊಳ್ಳುವುದು ಮುಖ್ಯ. ವಿದ್ಯಾರ್ಥಿಗಳಿಗೆ ಈ ತಿಂಗಳು ಸಾಧನೆಗಾಗಿ ಉತ್ತಮ ಕಾಲ.
ಶತ್ರುಗಳು ದೂರವಾಗುವ ಸಮಯ. ಶುಭ ದಿನಗಳು 3, 9, 17, 28. ಶುಭವರ್ಣ ಗೋಲ್ಡನ್. ಕನ್ಯಾ ಆಗಸ್ಟ್ 23, ಸೆಪ್ಟೆಂಬರ್ 22. ಈ ತಿಂಗಳು ಸವಾಲುಗಳಿದ್ದರೂ ಅದನ್ನು ಸಮರ್ಥವಾಗಿ ಎದುರಿಸಬಹುದು. ಉದ್ಯೋಗದಲ್ಲಿ ನಿಮ್ಮ ನಿರ್ಧಾರಗಳು ಯಶಸ್ಸು ತರುವ ಸಾಧ್ಯತೆ ಇದೆ. ಉನ್ನತಿ ಮತ್ತು ಪ್ರೋತ್ಸಾಹ ದೊರಕಬಹುದು. ವ್ಯಾಪಾರಿಗಳು ಹೊಸ ಬಂಡವಾಳ ಹೂಡಿಕೆ ಮಾಡಬಹುದು, ಆದರೆ ಹೆಚ್ಚು ಲಾಭಕ್ಕಾಗಿ ಶೀಘ್ರ ನಿರ್ಧಾರ ತೆಗೆದುಕೊಳ್ಳುವುದು ಬೇಡ. ಆರ್ಥಿಕ ಲಾಭ ಲಭ್ಯವಿರಬಹುದು, ಆದಾಗ್ಯೂ ಸಾಲ ತರುವ ವಿಚಾರದಲ್ಲಿ ಎಚ್ಚರಿಕೆ. ಕುಟುಂಬದಲ್ಲಿ ಸಣ್ಣ ವಾಗ್ವಾದಗಳು ಆಗಬಹುದು, ಆದರೆ ಇದು ತಾತ್ಕಾಲಿಕ. ಪ್ರೀತಿಯ ಸಂಬಂಧದಲ್ಲಿ ಹೊಸ ಅನುಭವಗಳು ದೊರಕಬಹುದು. ಆರೋಗ್ಯದಲ್ಲಿ ಕಳಪೆ ಆಹಾರದಿಂದ ದೂರವಿರಿ. ವಿದ್ಯಾರ್ಥಿಗಳಿಗೆ ಕಠಿಣ ಪರಿಶ್ರಮದಿಂದ ಮಾತ್ರ ಯಶಸ್ಸು. ಧಾರ್ಮಿಕ ಕಾರ್ಯಗಳಲ್ಲಿ ಭಾಗವಹಿಸುವ ಸಮಯ. ಶುಭ ದಿನಗಳು 5, 13, 22, 30. ಶುಭವರ್ಣ ಬೂದು. ಶುಭ ಸಂಖ್ಯೆ 7. ತುಲಾ ಸೆಪ್ಟೆಂಬರ್ 23, ಅಕ್ಟೋಬರ್ 22. ಈ ತಿಂಗಳು ತಾಳ್ಮೆ ಮತ್ತು ಚುರುಕುತನ ಇರಿಸಿಕೊಳ್ಳುವುದು ಮುಖ್ಯ. ಉದ್ಯೋಗದಲ್ಲಿ ಹೊಸ ಅವಕಾಶಗಳು ದೊರಕಬಹುದು. ಸಹೋದ್ಯೋಗಿಗಳೊಂದಿಗೆ ಉತ್ತಮ ಸಂಬಂಧ ಬೆಳೆಸುವುದು ಮುಖ್ಯ. ಉದ್ಯಮಿಗಳಿಗೆ ಸಡಗರದ ಸಮಯ. ಹೊಸ ಯೋಜನೆಗಳು ಯಶಸ್ವಿಯಾಗಬಹುದು. ಹಣಕಾಸಿನಲ್ಲಿ ಲಾಭದಾಯಕ ಸ್ಥಿತಿ, ಆದರೆ ಅನಾವಶ್ಯಕ ಖರ್ಚುಗಳೆಚ್ಚರ. ಕುಟುಂಬದಲ್ಲಿ ಒಡಂಬಡಿಕೆಗೆ ಒತ್ತಡ, ಆದರೂ ಸಹನೆ ಮುಖ್ಯ. ವೈಯಕ್ತಿಕ ಜೀವನದಲ್ಲಿ ಹೊಸ ಸಂಬಂಧಗಳ ಪ್ರಾರಂಭದ ಸಾಧ್ಯತೆ. ಆರೋಗ್ಯದಲ್ಲಿ ಇನ್ಫೆಕ್ಷನ್, ತಲೆನೋವು ಮುಂತಾದ ಸಮಸ್ಯೆಗಳು ಆಗಬಹುದು. ವಿದ್ಯಾರ್ಥಿಗಳಿಗೆ ಗಮನ ಹರಿಸುವ ಸಮಯ. ಧ್ಯಾನ, ಯೋಗ ಮತ್ತು ಆಧ್ಯಾತ್ಮಿಕ ಚಟುವಟಿಕೆಗಳಿಗಾಗಲೂ ಈ ಸಮಯ ಸೂಕ್ತ. ಶುಭ ದಿನಗಳು 7, 15, 21, 26. ಶುಭವರ್ಣ ನೀಲಿ. ಶುಭ ಸಂಖ್ಯೆ 6. ವೃಶ್ಚಿಕ ಅಕ್ಟೋಬರ್ 23, ನವೆಂಬರ್ 21. ಮಾರ್ಚ್ ತಿಂಗಳು ನಿಮ್ಮ ಜೀವನದ ಹಲವು ಕ್ಷೇತ್ರಗಳಲ್ಲಿ ಉತ್ತಮ ಬದಲಾವಣೆಯನ್ನು ತರುತ್ತದೆ. ಉದ್ಯೋಗದಲ್ಲಿ ನಿರೀಕ್ಷಿತ ಪ್ರಗತಿ ಸಾಧಿಸಲು ಹೆಚ್ಚು ಶ್ರಮ ಅಗತ್ಯ. ಹೊಸ ಕೆಲಸದ ನಿರೀಕ್ಷೆಯವರಿಗೆ ಅವಕಾಶಗಳು ಲಭ್ಯ. ಉದ್ಯಮಿಗಳಿಗೆ ಹಿತಕರ ಸಮಯ. ಹೊಸ ಗುತ್ತಿಗೆಗಳು ದೊರಕಬಹುದು. ಹಣಕಾಸು ವಿಷಯದಲ್ಲಿ ನಿರೀಕ್ಷೆಯಂತೆ ಫಲ ಸಿಗಲಿದೆ, ಆದರೆ ಹೂಡಿಕೆಗಳಲ್ಲಿ ಜಾಗ್ರತೆ. ಕುಟುಂಬದಲ್ಲಿ ಚರ್ಚೆಗಳಿಂದ ತಪ್ಪಿದರೆ ಉತ್ತಮ. ಪ್ರೀತಿಯ ಸಂಬಂಧದಲ್ಲಿ ಪರಸ್ಪರ ಸಹಕಾರ ಮುಖ್ಯ. ಆರೋಗ್ಯದಲ್ಲಿ ನಿಯಮಿತ ವ್ಯಾಯಾಮ ಮತ್ತು ಸರಿಯಾದ ನಿದ್ರೆ ಅಗತ್ಯ. ವಿದ್ಯಾರ್ಥಿಗಳಿಗೆ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಯಶಸ್ಸಿನ ಸಾಧ್ಯತೆ. ಧೈರ್ಯ ಮತ್ತು ತಾಳ್ಮೆ ಈ ತಿಂಗಳ ಎಳೆಯುವುದು. ಶುಭ ದಿನಗಳು 2, 9, 17, 25. ಶುಭವರ್ಣ ಕಪ್ಪು. ಶುಭ ಸಂಖ್ಯೆ 8. ಧನುಸ್ಸು ನವೆಂಬರ್ 22, ಡಿಸೆಂಬರ್ 21. ಈ ತಿಂಗಳು ನಿಮ್ಮ ಮನಸ್ಸಿನಲ್ಲಿ ಹೊಸ ಆಲೋಚನೆಗಳು ಮೂಡುತ್ತವೆ. ಉದ್ಯೋಗದಲ್ಲಿ ಮೌಲ್ಯಯುತ ಕೆಲಸಗಳು ನಿಮಗೆ ಗುರುತಿಸುವಿಕೆ ತರಬಹುದು. ಹೊಸ ಜವಾಬ್ದಾರಿಗಳನ್ನು ಕೈಗೆತ್ತಿಕೊಳ್ಳಬಹುದು. ಉದ್ಯಮಿಗಳಿಗೆ ಚಿಕ್ಕ ಸಮಸ್ಯೆಗಳು ಕಾಡಬಹುದು, ಆದರೆ ಮಂತೆನಲ್ಲಿ ಲಾಭ ಹೆಚ್ಚಾಗಬಹುದು. ಹಣಕಾಸಿನಲ್ಲಿ ಹಿತಕರ ಸ್ಥಿತಿ, ಆದರೂ ಪ್ಲಾನಿಂಗ್ ಅಗತ್ಯ. ಕುಟುಂಬದಲ್ಲಿ ಸಂಬಂಧ ಸುಧಾರಣೆಯಾಗಲಿದೆ. ಪ್ರೀತಿಯ ಜೀವನದಲ್ಲಿ ಸೌಹಾರ್ದ ಹೆಚ್ಚಾಗಬಹುದು. ಆರೋಗ್ಯದಲ್ಲಿ ಸಣ್ಣ ಪುಟ್ಟ ಸಮಸ್ಯೆಗಳು. ಆಹಾರ ಮತ್ತು ಜೀವನ ಶೈಲಿಯಲ್ಲಿ ಬದಲಾವಣೆ ಅಗತ್ಯ. ವಿದ್ಯಾರ್ಥಿಗಳಿಗೆ ಪರೀಕ್ಷೆಗಳಲ್ಲಿ ಒತ್ತಡ ಇರಬಹುದು, ಆದರೂ ಗುರಿಯ ಮೇಲೆ ಗಮನವಿದ್ದರೆ ಯಶಸ್ಸು ಖಚಿತ. ಶುಭ ದಿನಗಳು 4, 10, 19, 23. ಶುಭವರ್ಣ ನಾರಿಂಜಿ. ಶುಭ ಸಂಖ್ಯೆ 3. ಮಕರ ಡಿಸೆಂಬರ್ 22, ಜನವರಿ 19. ಮಾರ್ಚ್ ತಿಂಗಳು ನಿಮ್ಮ ಶ್ರಮಕ್ಕೆ ಫಲ ದೊರಕುವ ಕಾಲ. ಉದ್ಯೋಗದಲ್ಲಿ ನಿಮ್ಮ ಪ್ರಗತಿಯು ಹೆಚ್ಚು ಜನರ ಗಮನ ಸೆಳೆಯಬಹುದು. ವ್ಯಾಪಾರದಲ್ಲಿ ಲಾಭದಾಯಕ ಸಮಯ. ಹಣಕಾಸಿನಲ್ಲಿ ಸುಧಾರಣೆ, ಆದರೆ ಉಳಿತಾಯ ಮಾಡುವುದು ಉತ್ತಮ. ಕುಟುಂಬದಲ್ಲಿ ನೆಮ್ಮದಿ. ಪ್ರೀತಿಯ ಸಂಬಂಧಗಳಲ್ಲಿ ಗಂಭೀರ ನಿರ್ಧಾರಗಳು ಬರುವ ಸಾಧ್ಯತೆ. ಆರೋಗ್ಯದಲ್ಲಿ ಸ್ವಲ್ಪ ಎಚ್ಚರಿಕೆ. ಮಿತ ಆಹಾರ ಸೇವನೆ ಮತ್ತು ಉತ್ತಮ ನಿದ್ರೆ ಅಗತ್ಯ. ವಿದ್ಯಾರ್ಥಿಗಳಿಗೆ ಪ್ರಯತ್ನ ಪೂರಕ ಫಲ ಸಿಗಲಿದೆ. ಧಾರ್ಮಿಕ ಕಾರ್ಯಗಳಲ್ಲಿ ಆಸಕ್ತಿ ಹೆಚ್ಚಾಗಬಹುದು. ಶುಭ ದಿನಗಳು 6, 14, 20, 27. ಶುಭವರ್ಣ ಕಂದು. ಶುಭ ಸಂಖ್ಯೆ 4. ಕುಂಭ ಜನವರಿ 20, ಫೆಬ್ರವರಿ 18. ಈ ತಿಂಗಳು ಹೊಸ ಆವಿಷ್ಕಾರಗಳ ಸಮಯ. ಉದ್ಯೋಗದಲ್ಲಿ ಹೊಸ ಕೊಡುಗೆಗಳ ಮೂಲಕ ಹೆಸರು ಮಾಡಬಹುದು. ಉದ್ಯಮಿಗಳಿಗೆ ವಿದೇಶಿ ಗುತ್ತಿಗೆಗಳ ಅವಕಾಶ. ಹಣಕಾಸಿನಲ್ಲಿ ಸಾಧನೆ ಉತ್ತಮ, ಆದರೂ ಹೆಚ್ಚು ಖರ್ಚು ಮಾಡದಿರಿ. ಕುಟುಂಬದಲ್ಲಿ ಉಲ್ಲಾಸಮಯ ಸಮಯ. ಪ್ರೀತಿಯ ಜೀವನದಲ್ಲಿ ಹೊಸ ಪರಿಚಯಗಳು ಸಾಧ್ಯ. ಆರೋಗ್ಯದಲ್ಲಿ ಸಮಾಧಾನಕರ ಸ್ಥಿತಿ. ಯೋಗ, ಧ್ಯಾನದಿಂದ ಒತ್ತಡ ಕಡಿಮೆಯಾಗಬಹುದು. ವಿದ್ಯಾರ್ಥಿಗಳಿಗೆ ಉತ್ತಮ ಸಾಧನೆ. ಹೊಸ ಕಲಿಕೆ ಶುರು ಮಾಡಲು ಇದುವೇ ಸೂಕ್ತ ಸಮಯ. ಶುಭ ದಿನಗಳು 3, 12, 18, 30. ಶುಭವರ್ಣ ನೀಲಿ. ಶುಭ ಸಂಖ್ಯೆ 7. ಮೀನ ಫೆಬ್ರವರಿ 19, ಮಾರ್ಚ್ 20.
ಮಾರ್ಚ್ ತಿಂಗಳು ಹೊಸ ತಿರುವು ತರಬಹುದು. ಉದ್ಯೋಗದಲ್ಲಿ